ಒಬ್ಬ ಚಿಕ್ಕ ಹುಡುಗ ಮರಣದ ದೇವರನ್ನ ಭೇಟಿ ಮಾಡಲು ಹೋಗ್ತಾನೆ ಅಂದ್ರೆ ನೀವು ನಂಬ್ತೀರಾ? ಆ ಹುಡುಗನ ಹೆಸರು ನಚಿಕೇತ. ಅವನಿಗೆ ಬೇಕಿದ್ದದ್ದು ಹಣವೂ ಅಲ್ಲ, ಸುಖವೂ ಅಲ್ಲ. ಅವನಿಗೆ ಬೇಕಿದ್ದದ್ದು ಒಂದು ಪ್ರಶ್ನೆಗೆ ಉತ್ತರ. ಮರಣದ ನಂತರ ಮಾನವನಿಗೆ ಏನಾಗುತ್ತದೆ? ನಮಸ್ಕಾರ ಸ್ನೇಹಿತರೆ, ಆತ್ಮಭಕ್ತಿ ನಿಮ್ಮ ಜಯಶ್ರೀ ಜೊತೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇದು ಉಪನಿಷತ್ತಿನ ಅತ್ಯಂತ ಅದ್ಭುತವಾದ ಕಥೆ. ಒಮ್ಮೆ ಒಬ್ಬ ಋಷಿಯಾದ ವಾಜಶ್ರವಸನು ದೊಡ್ಡ ಯಜ್ಞವನ್ನ ಮಾಡ್ತಾ ಇದ್ದ. ಆ ಯಜ್ಞದಲ್ಲಿ ಅವನು ತನ್ನ ಸಂಪತ್ತನ್ನ ದಾನ ಮಾಡ್ತಾ ಇದ್ದ. ಆದರೆ ಅವನು ದಾನ ಮಾಡಿದ ಹಸುಗಳು ವಯಸ್ಸಾದವು, ಹಾಲು ಕೊಡದವು, ಕೆಲಸಕ್ಕೆ ಬಾರದವು. ಅವನ ಮಗ ನಚಿಕೇತನು ಇದನ್ನ ಗಮನಿಸಿದ. ನಚಿಕೇತನು ಚಿಕ್ಕವನಾಗಿದ್ದರೂ ಅವನ ಮನಸ್ಸು ಸತ್ಯವನ್ನ ಹುಡುಕುವ ಮನಸ್ಸಾಗಿತ್ತು. ಸತ್ಯವಾದ ದಾನ ಎಂದರೆ ಅತ್ಯುತ್ತಮವಾದುದನ್ನೇ ಕೊಡಬೇಕು. ಹಾಗಾದರೆ ನನ್ನ ತಂದೆ ಏಕೆ ಹಳೆಯ ಹಸುಗಳನ್ನ ದಾನ ಮಾಡ್ತಿದ್ದಾರೆ? ಅವನು ತನ್ನ ತಂದೆಯನ್ನ ಕೇಳಿದ, ತಂದೆಯೇ, ನೀವು ನನ್ನನ್ನು ಯಾರಿಗೆ ದಾನ ಮಾಡುತ್ತೀರಿ? ತಂದೆ ಉತ್ತರ ಕೊಡಲಿಲ್ಲ. ನಚಿಕೇತನು ಮತ್ತೆ ಕೇಳಿದನು, ಮತ್ತೆ 3ನೇ ಬಾರಿ ಕೇಳಿದನು. ಕೊನೆಗೆ ತಂದೆ ಕೋಪದಿಂದ ಹೇಳ್ತಾರೆ, ನಾನು ನಿನ್ನನ್ನ ಯಮನಿಗೆ ಕೊಡುತ್ತೇನೆ, ಯಮನ ಲೋಕಕ್ಕೆ ಪ್ರಯಾಣ. ತಂದೆಯ ಮಾತನ್ನು ಸತ್ಯವೆಂದು ತೆಗೆದುಕೊಂಡ ನಚಿಕೇತನು ಯಮನ ಲೋಕಕ್ಕೆ ಹೋದನು. ಆದರೆ ಯಮನು ಅಲ್ಲಿ ಇರಲಿಲ್ಲ. ನಚಿಕೇತನು 3 ದಿನ 3 ರಾತ್ರಿ ಊಟವಿಲ್ಲದೆ ಕಾಯುತ್ತಾ ಅಲ್ಲೇ ಉಳಿದನು. ಅವನ ಧೈರ್ಯ ಮತ್ತು ಸಹನೆಯನ್ನ ಯಾರೂ ಕೂಡ ಊಹೆ ಮಾಡಲು ಸಾಧ್ಯವಿಲ್ಲ. 3 ದಿನಗಳ ನಂತರ ಯಮನು ಮನೆಗೆ ಬರ್ತಾನೆ. ಅವನು ನಚಿಕೇತನನ್ನ ನೋಡಿ ಆಶ್ಚರ್ಯ ಪಡ್ತಾನೆ. ನೀನು 3 ದಿನ ನನ್ನ ಮನೆಯಲ್ಲಿ ಅತಿಥಿಯಾಗಿ ಊಟವಿಲ್ಲದೆ ಕಾಯ್ದಿರುವೆ. ಆದ್ದರಿಂದ ನಾನು ನಿನಗೆ 3 ವರಗಳನ್ನ ಕೊಡುತ್ತೇನೆ. ಆ 3 ವರಗಳ ಪೈಕಿ ಮೊದಲ ವರವಾಗಿ ನಚಿಕೇತ ಕೇಳ್ತಾನೆ, ನಾನು ಮನೆಗೆ ಹಿಂತಿರುಗಿದಾಗ ನನ್ನ ತಂದೆ ಕೋಪವಿಲ್ಲದೆ ನನ್ನನ್ನ ಪ್ರೀತಿಯಿಂದ ಸ್ವೀಕರಿಸಬೇಕು. ಯಮನು ಅದನ್ನ ಒಪ್ಪಿಕೊಳ್ತಾನೆ. 2ನೆಯ ವರವಾಗಿ ನಚಿಕೇತನು ಸ್ವರ್ಗವನ್ನ ಪಡೆಯುವ ಯಜ್ಞದ ಜ್ಞಾನವನ್ನ ಕೇಳ್ತಾನೆ. ಯಮನು ಅವನಿಗೆ ಆ ಜ್ಞಾನವನ್ನೂ ಕೊಟ್ಟನು. 3ನೆಯ ವರ ಒಂದು ದೊಡ್ಡ ಪ್ರಶ್ನೆ. 3ನೆಯ ವರವಾಗಿ ನಚಿಕೇತನು, ಮರಣದ ನಂತರ ಮಾನವನಿಗೆ ಏನಾಗುತ್ತದೆ? ಈ ಪ್ರಶ್ನೆ ತುಂಬಾ ಆಳವಾದದ್ದು. ಯಮನು ಅವನನ್ನ ಪರೀಕ್ಷಿಸಲು ಪ್ರಯತ್ನಿಸಿದನು. ಅವನು ಹೇಳ್ತಾನೆ, ನಚಿಕೇತ, ನಿನಗೆ ಸಂಪತ್ತು ಕೊಡುತ್ತೇನೆ, ರಾಜ್ಯ ಕೊಡುತ್ತೇನೆ, ದೀರ್ಘಾಯುಷ್ಯವನ್ನ ಕೊಡುತ್ತೇನೆ. ಆದರೆ ಈ ಪ್ರಶ್ನೆಯನ್ನ ಕೇಳಬೇಡ. ಆದರೆ ನಚಿಕೇತನು ಉತ್ತರಿಸ್ತಾನೆ, ಈ ಎಲ್ಲ ಸುಖಗಳು ತಾತ್ಕಾಲಿಕ. ನನಗೆ ಬೇಕಿರುವುದು ಜೀವನದ ಸತ್ಯ. ಯಮನ ಉಪದೇಶ. ನಚಿಕೇತನ ಧೈರ್ಯವನ್ನ ನೋಡಿ ಯಮನು ಸಂತೋಷ ಪಡ್ತಾನೆ. ಅವನು ಹೇಳ್ತಾನೆ, ಜೀವನದಲ್ಲಿ 2 ಮಾರ್ಗಗಳಿವೆ. ಒಂದು ಸುಖದ ಮಾರ್ಗ, ಮತ್ತೊಂದು ಸತ್ಯದ ಮಾರ್ಗ. ಜ್ಞಾನಿ ಯಾವಾಗಲೂ ಸತ್ಯದ ಮಾರ್ಗವನ್ನೇ ಆಯ್ಕೆ ಮಾಡಿಕೊಳ್ತಾನೆ. ನಂತರ ಯಮನು ಆತ್ಮದ ಬಗ್ಗೆ ಹೇಳ್ತಾನೆ. ಆತ್ಮ ಎಂದಿಗೂ ಹುಟ್ಟುವುದಿಲ್ಲ, ಅದು ಎಂದಿಗೂ ಸಾಯುವುದಿಲ್ಲ. ದೇಹ ಮಾತ್ರ ನಾಶವಾಗುತ್ತದೆ, ಆತ್ಮ ಶಾಶ್ವತ. ಈ ಕಥೆ ನಮಗೆ ಒಂದು ದೊಡ್ಡ ಪಾಠವನ್ನ ಕಲಿಸುತ್ತದೆ. ಸತ್ಯವನ್ನ ಹುಡುಕುವ ಧೈರ್ಯವಿರುವವನಿಗೆ ಜ್ಞಾನ ಸಿಗುತ್ತದೆ. ನಚಿಕೇತನಂತೆ ಸತ್ಯವನ್ನ ಹುಡುಕುವ ಮನಸ್ಸು ಇದ್ದರೆ ಜೀವನದ ದೊಡ್ಡ ರಹಸ್ಯಗಳನ್ನು ತಿಳಿದುಕೊಳ್ಳಬಹುದು. ಇದೇ ಉಪನಿಷತ್ತುಗಳ ಸಂದೇಶ.
ಉಪನಿಷತ್ತುಗಳ ಮಹಾಕಾವ್ಯಗಳ ಆಂತರಿಕ ಅರ್ಥವನ್ನ ಸರಳವಾಗಿ ಆದರೆ ಆಳವಾಗಿ ತಿಳಿದುಕೊಳ್ಳೋಣ. ನಿಮಗೆ ಆಧ್ಯಾತ್ಮದ ವಿಷಯ ಇಷ್ಟವಾಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಓಂ ನಮಃ ಶಿವಾಯ.